ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಇದು ಪಾರ್ಟ್ 5 ಆಗಿರುತ್ತೆ. ಪಾರ್ಟ್ 1ಇಂದ ಪಾರ್ಟ್ 4ವರೆಗೂ ಮಾಡಿರುವಂತಹ ತರಗತಿಗಳನ್ನು ನಾನು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡೋದ್ರ ಮೂಲಕ ಆ ತರಗತಿಗಳನ್ನು ನೋಡ್ಕೊಳ್ಳಿ. ಇದಿಷ್ಟೇ ಅಲ್ಲದೆ ಈ ಹಿಂದೆ ಕೂಡ ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದಂತಹ ತರಗತಿಗಳನ್ನು ಮಾಡಿದ್ದೀನಿ. ಸೊ ಆ ತರಗತಿಗಳನ್ನು ನೋಡ್ಕೊಳ್ತಾ ಬನ್ನಿ. ಇದರಿಂದ ಇಂಗ್ಲೀಷ್ ಪೆಡಾಗಜಿ ನಿಮಗೆ ಸುಲಭ ಆಗುತ್ತೆ ಮತ್ತು ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಿದೆ. ಮೊದಲ ಅಧ್ಯಾಯ ಯಾವುದು ಇಂಗ್ಲೀಷ್ ಪೆಡಾಗಜಿಯಲ್ಲಿ ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಅಕ್ವಿಸಿಷನ್. ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಕುರಿತಾದಂತಹ ಪ್ರಶ್ನೆ ಇದು. ಪ್ರಶ್ನೆಯನ್ನು ನೋಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಈಸ್ ಅಂತ ಇದೆ. ಇಲ್ಲಿ ಮೊದಲು ಲ್ಯಾಂಗ್ವೇಜ್ ಲರ್ನಿಂಗ್ ಅಂದರೆ ಏನು, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಅಂದರೆ ಒಂದು ಭಾಷೆಯನ್ನು ವ್ಯವಸ್ಥಿತವಾಗಿ ಕಲಿಯುವಂಥದ್ದು. ಅಂದರೆ ಶಾಲೆಗೆ ಹೋಗಿ ವ್ಯಾಕರಣಬದ್ಧವಾಗಿ ಪಠ್ಯಪುಸ್ತಕಗಳ ಮೂಲಕ ಭಾಷೆಯನ್ನು ಕಲಿಯೋದನ್ನು ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಕರಿತೀವಿ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂದರೆ ಒಂದು ಮಗು ಸಹಜವಾಗಿ ಭಾಷೆಯನ್ನು ಕಲಿಯೋದು, ಪರಿಸರದೊಂದಿಗೆ ಬೆರೀತಾ ಅಲ್ಲಿನ ಭಾಷೆಯನ್ನು ಸಹಜವಾಗಿ ಕಲಿಯೋದು. ಇಲ್ಲಿ ಪಠ್ಯಪುಸ್ತಕದ ಅಗತ್ಯ ಇರೋದಿಲ್ಲ, ಮತ್ತು ವ್ಯಾಕರಣಬದ್ಧವಾಗಿ ಕಲಿಬೇಕು ಅನ್ನುವಂತಹ ನಿಯಮ ಇರೋದಿಲ್ಲ, ಪರೀಕ್ಷೆಗಳಿರೋದಿಲ್ಲ. ಸೊ ಈ ರೀತಿ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಭಾಷೆಯನ್ನು ಕಲಿಯೋದನ್ನು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಕರಿತೀವಿ. ಓಕೆ, ಈಗ ಪ್ರಶ್ನೆಯ ಅರ್ಥ ಏನು ಅಂದರೆ ಈ ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ಸಲ್ಲಿ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಅಕ್ವಿಸಿಷನ್ ನಡುವೆ ಇರುವಂತಹ ಡಿಫ್ರೆನ್ಸನ್ನು ತಿಳಿಸುವಂತಹ ಒಂದು ಅಂಶ ಯಾವುದು ಅಂತ ಕೇಳಿದ್ದಾರೆ. ನೋಡೋಣ. ಆಪ್ಷನ್ಸ್: ಗ್ರಾಮರ್ ಆಫ್ ಲ್ಯಾಂಗ್ವೇಜ್, ಅಸೆಸ್ಮೆಂಟ್ ಇನ್ ಲ್ಯಾಂಗ್ವೇಜ್. ಓಕೆ, ಇದು ಕರೆಕ್ಷನ್ ಮಾಡ್ಕೊಳ್ಳಿ. ಅಸೆಸ್ಮೆಂಟ್ ಇನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಆಫ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಂತ ಇದೆ. ಇಲ್ಲಿ ಗ್ರಾಮರ್ ಆಫ್ ಲ್ಯಾಂಗ್ವೇಜ್, ಅಸೆಸ್ಮೆಂಟ್ ಇನ್ ಲ್ಯಾಂಗ್ವೇಜ್, ಟೆಕ್ಸ್ಟ್ ಬುಕ್ ಆಫ್ ಲ್ಯಾಂಗ್ವೇಜ್ ಈ 3 ಆಪ್ಷನ್ಸ್ಗಳು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗಿಗೆ ಸಂಬಂಧಪಡುತ್ತೆ. ಇದು ಲ್ಯಾಂಗ್ವೇಜ್ ಲರ್ನಿಂಗಿಗೆ ಸಂಬಂಧಪಟ್ಟಿದ್ದರೆ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಂದರೆ ಭಾಷಾ ಪರಿಸರ ಅನ್ನೋದು ಲ್ಯಾಂಗ್ವೇಜ್ ಅಕ್ವಿಸಿಷನ್ಗೆ ಸಂಬಂಧಪಡುತ್ತೆ. ಸೊ ಡಿಫ್ರೆಂಟ್ ತಿಳಿಸುವಂತಹ ಒಂದು ಅಂಶ ಯಾವುದು ಅಂದರೆ ಇಲ್ಲಿ ಆಪ್ಷನ್ ಎ. ಓಕೆ, ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಅಕ್ವಿಸಿಷನ್ ನಡುವೆ ಡಿಫ್ರೆನ್ಸಿಯೇಷನ್ ತಿಳಿಸುವಂತಹ ಒಂದೇ ಒಂದು ಆಪ್ಷನ್ ಇರೋದು ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ಇನ್ನು ಉಳಿದಂತಹ 3 ಆಪ್ಷನ್ಸ್ ಏನಿದೆ ಅದು ಲ್ಯಾಂಗ್ವೇಜ್ ಲರ್ನಿಂಗಿಗೆ ಸಂಬಂಧಪಡುತ್ತೆ. ಓಕೆನಾ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ, ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಅಕ್ವಿಸಿಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟ್ ಥಿಯರಿ ಸೆಷನ್ ಮಾಡಿದ್ದೀನಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ ಆನ್ಸರ್ ಸೆಷನ್ ಕೂಡ ನಮ್ಮ ಚಾನಲಲ್ಲಿದೆ. ಅದನ್ನು ನೋಡ್ಕೊಡಿ, ನಿಮಗೆ ಒಂದು ಅಧ್ಯಾಯ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎರಡನೆಯ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಗುಡ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್. ಒಂದು ಉತ್ತಮವಾದಂತಹ ಇಂಗ್ಲೀಷ್ ಪಠ್ಯಪುಸ್ತಕದ ಲಕ್ಷಣ ಯಾವುದಾಗಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್: ಎವ್ರಿ ಲೆಸನ್ ಶುಡ್ ಹ್ಯಾವ್ ಎ ಪ್ರಾಪರ್ ಇಂಟ್ರಡಕ್ಷನ್ ಎಟ್ ದ ಬಿಗಿನಿಂಗ್ ಆ್ಯಂಡ್ ಎ ಕನ್ಕ್ಲೂಷನ್ ಎಟ್ ದ ಎಂಡ್. ಓಕೆ. ಎರಡನೇ ಆಪ್ಷನ್: ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್. ಆಪ್ಷನ್ ಸಿ: ನೋ ಡಿಫಿಕಲ್ಟ್ ವರ್ಡ್ಸ್ ಶುಡ್ ಬಿ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ ಎಟ್ ಪ್ರೈಮರಿ ಲೆವೆಲ್. ಆಪ್ಷನ್ ಡಿ: ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೆಕ್ಸ್ಚುಯಲ್ ಎಕ್ಸಸೈಸಸ್ ಶುಡ್ ಬಿ ಗಿವನ್ ಟು ಪ್ರಾಕ್ಟೀಸ್ ಎಟ್ ದ ಎಂಡ್ ಆಫ್ ದ ಲೆಸನ್ ಅಂತ ಇದೆ. ಸೊ ಇಲ್ಲಿ ಒಂದು ಉತ್ತಮವಾದಂತಹ ಭಾಷಾ ಪಠ್ಯಪುಸ್ತಕ ಅಂತ ಅಂದರೆ ಅಲ್ಲಿ ಸರಿಯಾದಂತಹ ಒಂದು ಇಂಟ್ರಡಕ್ಷನ್ ಇರಬೇಕು. ಅದು ಪ್ರಾರಂಭದಲ್ಲಿ ಒಂದು ಇಂಟ್ರಡಕ್ಷನನ್ನು ಒಳಗೊಂಡಿರಬೇಕು ಮತ್ತು ಕೊನೆಯಲ್ಲಿ ಒಂದು ಕನ್ಕ್ಲೂಷನನ್ನು ಒಳಗೊಂಡಿರಬೇಕು ಅನ್ನೋದು ಸರಿಯಾದಂತಹ ಉತ್ತರ ಆಪ್ಷನ್ 1. ಓಕೆ, ಎವ್ರಿ ಲೆಸನ್ ಶುಡ್ ಹ್ಯಾವ್ ಎ ಪ್ರಾಪರ್ ಇಂಟ್ರಡಕ್ಷನ್ ಎಟ್ ದ ಬಿಗಿನಿಂಗ್ ಆ್ಯಂಡ್ ಎ ಕನ್ಕ್ಲೂಷನ್ ಎಟ್ ದ ಎಂಡ್. ಓಕೆ. ನೆಕ್ಸ್ಟ್, ಇಟ್ ಶುಡ್ ಬಿ ಬೇಸ್ಡ್ ಆನ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್ ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ 3 ಆಪ್ಷನ್ಸ್ಗಳು ಸ್ವಲ್ಪ ಮಟ್ಟಿಗೆ ಸರಿಯಾಗಿದ್ದರೂ ಕೂಡ ಇಲ್ಲಿ ಸೂಕ್ತವಾದಂತಹ ಉತ್ತರ ಆಗಿರೋದಿಲ್ಲ. ಓಕೆ, ಆದ್ದರಿಂದ ಸೂಕ್ತವಾದಂತಹ ಉತ್ತರ ಮಾತ್ರ ನಾವು ಆಯ್ಕೆ ಮಾಡಬೇಕಾಗತ್ತೆ. ಸೊ ಇದಿಷ್ಟು ವಿವರಣೆ ಸಾಕು ಅಂದ್ಕೊಳ್ತೀನಿ ಈ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂರನೆಯ ಪ್ರಶ್ನೆ, ದ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಇಸ್ ಪಾಸಿಬಲ್ ವೈಲ್ ಟೀಚಿಂಗ್ ಇಂಗ್ಲೀಷ್ ಬೈ ದ
ಟೀಚರ್ ಯೂಸಿಂಗ್ ಅಥೆಂಟಿಕ್ ಟಾಸ್ಕ್ ಥ್ರೂ ಅಂತ ಇದೆ. ಅಂದರೆ ಈ ಕೆಳಗಿನ ಯಾವ ಒಂದು ಬೋಧನಾ ಪದ್ಧತಿಯನ್ನು ಬಳಸೋದ್ರ ಮೂಲಕ ಹೆಚ್ಚು ಮಕ್ಕಳನ್ನು ಪಾರ್ಟಿಸಿಪೇಷನ್ ಅಂದರೆ ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ಬೋದು ಅಂತ ಇದೆ. ಆಪ್ಷನ್ ಕಮ್ಯುನಿಕೇಟಿವ್ ಅಪ್ರೋಚ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಇದೆ. ಓಕೆ, ಸರಿಯಾದಂಥ ಉತ್ತರ ಇಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚ್. ಓಕೆ, ಕಮ್ಯುನಿಕೇಟಿವ್ ಅಪ್ರೋಚಲ್ಲಿ ಮಕ್ಕಳಿಗೆ ಮಾತನಾಡೋದಕ್ಕೆ, ಅದರಲ್ಲಿ ಭಾಗವಹಿಸೋದಕ್ಕೆ ಹೆಚ್ಚಿನ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದಂಥ ಉತ್ತರ. ನಿಮಗೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಏನು, ಡೈರೆಕ್ಟ್ ಮೆಥಡ್ ಅಂದರೆ ಏನು, ಸ್ಟ್ರಕ್ಚರಲ್ ಅಪ್ರೋಚ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕು ಅಂದರೆ ನಾನು ಒಂದು ಸೆಷನ್ ಮಾಡಿದ್ದೀನಿ. ಮೋಸ್ಟ್ಲಿ ಪಾರ್ಟ್ 2, ಪಾರ್ಟ್ 3ವರೆಗೂ ಒಟ್ಟು 3 ವಿಭಾಗಗಳನ್ನಾಗಿ ಮಾಡಿಕೊಂಡು ಒಂದು ತರಗತಿಯನ್ನು ಮಾಡಿದ್ದೀನಿ. ಅದರಲ್ಲಿ ಸಂಪೂರ್ಣವಾಗಿ ಇಂಗ್ಲೀಷ್ ಬೋಧನಾ ವಿಧಾನಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಕೊಟ್ಟಿದ್ದೀನಿ. ಆ ತರಗತಿಯನ್ನು ನೋಡ್ಕೊಳ್ಳಿ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಮ್ಯುನಿಕೇಟಿವ್ ಅಪ್ರೋಚ್. ಕಮ್ಯುನಿಕೇಟಿವ್ ಅಪ್ರೋಚನ್ನು ಮಾಡೋದ್ರ ಮೂಲಕ ಮಕ್ಕಳು ಹೆಚ್ಚು ಆ ಒಂದು ತರಗತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನುಳಿದಕ್ಕೆ ನಿಮ್ಗೆ ಮಾಹಿತಿ ಬೇಕು ಅಂದರೆ ಕಂಪ್ಲೀಟ್ ಆಗಿರುವಂತಹ ಸೆಷನ್ನನ್ನು ನೋಡಿ. ಥಿಯರಿ ಸೆಷನ್ ಇದೆ, ಜೊತೆಗೆ ಕ್ವಶನ್ ಆನ್ಸರ್ ಸೆಷನ್ ಕೂಡ ಮಾಡಿದ್ದೀನಿ. ನೆಕ್ಸ್ಟು 3ನೆಯ ಪ್ರಶ್ನೆ. 4ನೆಯ ಪ್ರಶ್ನೆ. ಎ ಟೀಚರ್ ರೀಡ್ಸ್ ಔಟ್ ದ ಟೆಕ್ಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ ವರ್ಡ್ ಫಾರ್ ವರ್ಡ್ ಇನ್ ಇಂಗ್ಲೀಷ್. ವಾಟ್ ಮೆಥಡ್ ಆರ್ ಅಪ್ರೋಚ್ ಡಸ್ ಶಿ ಅಡಾಪ್ಟ್ ಇನ್ ಹರ್ ಕ್ಲಾಸ್? ಅಂದರೆ ಇಲ್ಲಿ ಶಿಕ್ಷಕಿ ಏನು ಮಾಡ್ತಿದ್ದಾಳೆ, ಒಂದು ಟೆಕ್ಸ್ಟನ್ನು ಅಂದರೆ ಒಂದು ಪಾಠವನ್ನು ಓದಿ ಅದನ್ನು ಅಲ್ಲಿರುವಂತಹ ವರ್ಡ್ ಟು ವರ್ಡ್ ಅಂದರೆ ವರ್ಡ್ ಪ್ರತಿಯೊಂದು ಶಬ್ದವನ್ನು ಕೂಡ ಇಂಗ್ಲೀಷ್ ಟು ಇಂಗ್ಲೀಷ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ಅಂದರೆ ಆಕೆ ಯಾವ ಒಂದು ಬೋಧನಾ ವಿಧಾನವನ್ನು ಬಳಸಿದ್ದಾಳೆ ಅನ್ನೋದು ಪ್ರಶ್ನೆ. ಓಕೆ, ಸೊ ಇಲ್ಲಿ ಆಪ್ಷನ್ ಸ್ಟ್ರಕ್ಚರಲ್ ಅಪ್ರೋಚ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್, ಡೈರೆಕ್ಟ್ ಮೆಥಡ್. ಸೊ ಇಲ್ಲಿ ಸರಿಯಾದಂಥ ಉತ್ತರ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡಲ್ಲಿ ಇಂಗ್ಲೀಷ್ ಟು ಇಂಗ್ಲೀಷನ್ನೇ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಇಂಗ್ಲೀಷ್ ಟು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಇಂಥ ಒಂದು ಬೋಧನಾ ವಿಧಾನವನ್ನು ಬಳಸಿದ್ರೆ ಅದನ್ನು ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ಮಾಡಿದ್ದೀನಿ ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ. ಆ ತರಗತಿಯನ್ನು ನೋಡ್ಕೊಳ್ಳಿ, ಹೆಚ್ಚಿನ ವಿವರಣೆ ಸಿಗುತ್ತೆ. ನೆಕ್ಸ್ಟ್ 5ನೆಯ ಪ್ರಶ್ನೆಯನ್ನು ನೋಡೋಣ. 5ನೆಯ ಪ್ರಶ್ನೆ. ಸ್ಟೂಡೆಂಟ್ಸ್ ಆರ್ ಆಸ್ಕ್ಡ್ ಟು ರೀಡ್ ಎ ಶಾರ್ಟ್ ಟೆಕ್ಸ್ಟ್ ಆ್ಯಂಡ್ ಮೇಕ್ ಪಾಯಿಂಟ್ಸ್ ಫಾರ್ ಡಿಸ್ಕಷನ್. ವಾಟ್ ಸ್ಕಿಲ್ಸ್ ಆಫ್ ದ ಲರ್ನರ್ಸ್ ಆರ್ ಅಸೆಸ್ಡ್? ಅಂದರೆ ಇಲ್ಲಿ ಪ್ರಶ್ನೆಯ ಅರ್ಥ ಏನು ಅಂದರೆ, ಮಕ್ಕಳಿಗೆ ಒಂದು ಟಾಸ್ಕನ್ನು ಕೊಡಲಾಗ್ತಿದೆ. ಅಂದರೆ ಶಾರ್ಟ್ ಟೆಕ್ಸ್ಟನ್ನು ಓದಿ ಅಲ್ಲಿರುವಂತಹ ಕೀ ಪಾಯಿಂಟ್ಸ್ಗಳನ್ನು ಬಳಸ್ಕೊಂಡು ಮುಂದಿನ ಡಿಸ್ಕಷನನ್ನು ಮಾಡಬೇಕು ಅಂತ. ಸೊ ಇದರಿಂದ ಯಾವ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ? ಆಪ್ಷನ್ ಲಿಸ್ನಿಂಗ್ ಸ್ಕಿಲ್, ಸ್ಪೀಕಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್, ಸ್ಟಡಿ ಸ್ಕಿಲ್ಸ್. ಇಲ್ಲಿ ಡಿಸ್ಕಷನ್ ಮಾಡೋದ್ರಿಂದ, ಒಂದು ಮಾತಿನಲ್ಲಿ ಚರ್ಚೆ ಮಾಡೋದ್ರಿಂದ ಸೊ ಏನು ಇಂಪ್ರೂವ್ಮೆಂಟ್ ಆಗುತ್ತೆ? ಸ್ಪೀಕಿಂಗ್ ಸ್ಕಿಲ್. ಓಕೆ, ಡಿಸ್ಕಷನ್ ಅನ್ನುವಂತಹ ವರ್ಡ್ ಬಂದಾಗಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಸರಿಯಾದಂಥ ಉತ್ತರ ಸ್ಪೀಕಿಂಗ್ ಸ್ಕಿಲ್ ಆಗುತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ 6ನೆಯ ಪ್ರಶ್ನೆ. ಎಟಿಮಾಲಜಿ ಅಂತ ಅಂದರೆ ಏನು? ಸೈನ್ಸ್ ಆಫ್ ಪೆಡಾಗಜಿನ ಅಥವಾ ಸೈನ್ಸ್ ಆಫ್ ಸ್ಟಡಿ ಆಫ್ ಲ್ಯಾಂಗ್ವೇಜ್? ನೆಕ್ಸ್ಟ್ 3rd ಆಪ್ಷನ್ ಸೈನ್ಸ್ ಆಫ್ ಮೀನಿಂಗ್ ಆಫ್ ವರ್ಡ್ಸ್. ಆಪ್ಷನ್ 4 ಸೈನ್ಸ್ ಆಫ್ ನೋಯಿಂಗ್ ದ ಒರಿಜಿನ್ ಆಫ್ ವರ್ಡ್ಸ್. ಎಟಿಮಾಲಜಿ ಅಂತ ಅಂದರೆ ಈಗ ಒಂದು ಶಬ್ದ ಯಾವ ಭಾಷೆಯಿಂದ ಯಾವ ಪದದಿಂದ ಉತ್ಪತ್ತಿಯಾಗಿದೆ, ಅದರ ಅರ್ಥ ಏನು ಅಂತ ನಾವು ಮೂಲವನ್ನು ತಿಳ್ಕೊಳ್ಳೋದಕ್ಕೆ ಓದ್ತೀವಲ್ಲ, ಸೊ ಅದನ್ನು ಎಟಿಮಾಲಜಿ ಅಂತ ಹೇಳ್ತೀವಿ. ಸೊ ಸರಿಯಾದಂಥ ಉತ್ತರ ಇಲ್ಲಿ ಯಾವುದಾಗುತ್ತೆ? ಸೈನ್ಸ್ ಆಫ್ ನೋಯಿಂಗ್ ದ ಒರಿಜಿನ್ ಆಫ್ ವರ್ಡ್ಸ್. ಅಂದರೆ ಒಂದು ಶಬ್ದ ಯಾವುದರಿಂದ ಉತ್ಪತ್ತಿಯಾಗಿದೆ, ಅದರ ಅರ್ಥ ಏನು ಅಂತ ನಾವು ಅಧ್ಯಯನ ಮಾಡೋದನ್ನು ಎಟಿಮಾಲಜಿ ಅಂತ ಕರೆಯಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ 7ನೆಯ ಪ್ರಶ್ನೆ. ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, ಓದೋದ್ರ ಕಡೆ ಗಮನ ಇರಲಿ. ಇಲ್ಲಿ 7ನೇ ಪ್ರಶ್ನೆ ಏನಿದೆ ಅಂದರೆ, ಟೀಚರ್ಸ್ ಇನ್ ಆ್ಯನ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಯೂಸ್ ಓನ್ಲಿ ಇಂಗ್ಲೀಷ್ ಟು ಟೀಚ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ವಾಟ್ ಅಪ್ರೋಚ್ ಡೂ ದೇ ಅಡಾಪ್ಟ್ ಅಂತ ಇದೆ. ಅಂದರೆ ಇಲ್ಲಿ ಒಬ್ಬ ಶಿಕ್ಷಕರು, ಓಕೆ, ಶಿಕ್ಷಕರು ಏನು ಮಾಡ್ತಿದ್ದಾರೆ, ಇಲ್ಲಿ ಇಂಗ್ಲೀಷನ್ನು ಬಳಸ್ಕೊಂಡು ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾರೆ. ಸೊ ಇದು ಯಾವ ರೀತಿಯ ಒಂದು ಅಪ್ರೋಚ್, ಯಾವ ರೀತಿಯ ಒಂದು ಬೋಧನಾ ವಿಧಾನ ಅಂತ ಕೇಳಿದ್ದಾರೆ. ಆಪ್ಷನ್ ಮಲ್ಟಿಲಿಂಗ್ವಲಿಸಮ್ ಅಂತ ಇದೆ, ಇಮ್ಮರ್ಷನ್ ಅಂತ ಇದೆ, ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಇದೆ, ಬೈಲಿಂಗ್ವಲಿಸಮ್ ಅಂತ ಇದೆ. ಇಲ್ಲಿ ಇಂಗ್ಲೀಷನ್ನೇ ಬಳಸ್ಕೊಂಡು ಬೇರೆ ಎಲ್ಲ ವಿಷಯಗಳನ್ನು ಪಾಠ ಮಾಡೋದನ್ನು ನಾವು ಇಮ್ಮರ್ಷನ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ 2 ಇಮ್ಮರ್ಷನ್ ಮೆಥಡ್.
ನಿಮಗೆ ಈಗ ತಾನೇ ಹೇಳಿದೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ಮಾಡಿದ್ದೀನಿ, ಅದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಅಂತ. ಓಕೆ, ಮೆಥಡ್ಸ್ ಆಫ್ ಇಂಗ್ಲೀಷ್ ಟೀಚಿಂಗ್ ಆ್ಯಂಡ್ ಅಪ್ರೋಚ್ ಅಂತ ಮಾಡಿದ್ದೀನಿ ಸೆಷನ್. ಸೊ ಅದನ್ನು ನೋಡಿಕೊಂಡ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಸುಲಭವಾಗಿ ಉತ್ತರವನ್ನು ನೀವು ಕಂಡುಹಿಡಿತೀರಾ. ಓಕೆನಾ? ಹೊಸದಾಗಿ ಜಾಯ್ನ್ ಆಗ್ತಾಯಿದ್ದೀರಿ, ಸೊ ಅಂಥವರಿಗೆ ಈ ಮಾಹಿತಿ ಬೇಕಾಗಿರುತ್ತೆ. ಈಗ ಆಲ್ರೆಡಿ 2 ಇಯರ್ಸಿಂದ ಫಾಲೋ ಮಾಡ್ತಾ ಇರೋರಿಗೆ ನಾನು ಯಾವೆಲ್ಲ ಕ್ಲಾಸ್ ಮಾಡಿದ್ದೀನಿ ಅನ್ನೋದು ಗೊತ್ತಿದೆ. ಆಲ್ಮೋಸ್ಟ್ ತುಂಬ ಜನರು ಪಾಸ್ ಆಗಿದ್ದಾರೆ, ಅದನ್ನು ಅವ್ರ ಕಮೆಂಟಲ್ಲೇ ತಿಳಿಸ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಈಗ ಜಾಯಿನ್ ಆಗ್ತಾ ಇರೋರು ಕೂಡ ಎಲ್ಲರೂ ಪಾಸ್ ಆಗಬೇಕು, ಹೆಚ್ಚಿನ ಅಂಕಗಳೊಂದಿಗೆ ನೀವು TETಯಲ್ಲಿ ಎಲಿಜಿಬಲ್ ಆಗಬೇಕು ಅನ್ನೋದೇ ನಮ್ಮ ಒಂದು ಚಾನಲ್ನ ನಿರೀಕ್ಷೆಯಾಗಿರುತ್ತೆ. ನೆಕ್ಸ್ಟ್ 8ನೆಯ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಕಿಲ್ಸ್ ಈಸ್ ಅಸಿಸ್ಟ್ ಇಫ್ ಕ್ಲೋಸ್ ಈಸ್ ಯೂಸ್ಡ್ ಆ್ಯಸ್ ಎ ಟೂಲ್? ಅಂದರೆ ಈ ಕ್ಲೋಸ್ ಅನ್ನುವಂತಹ ಒಂದು ಟೂಲನ್ನು ಬಳಸ್ಕೊಂಡು ಒಂದು ಬೋಧನೆಯನ್ನು ಮಾಡಿದ್ರೆ ಯಾವ ಒಂದು ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು. ಇಲ್ಲಿ ಕ್ಲೋಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಈಗ ನೀವು ಇಂಗ್ಲೀಷಲ್ಲಿ ಕೆಲವೊಂದಿಷ್ಟು ಎಕ್ಸಸೈಸ್ ನೋಡಿರ್ತೀರಿ, ಕೆಲವೊಂದಿಷ್ಟು ಬಿಟ್ಟ ಸ್ಥಳಗಳನ್ನು. ಇಲ್ಲಿ ಏನಾದರೂ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಮಧ್ಯೆ ಗ್ಯಾಪ್ ಬಿಟ್ಟಿರ್ತಾರೆ. ಸೊ ಅದನ್ನು ಕ್ಲೋಸ್ ಅಂತ ಕರೆಯೋದು. ಸೊ ಇದನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಒಂದು ಪಾಠವನ್ನು ಮಾಡುವಾಗ ಅವರ ರೀಡಿಂಗ್ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅವರಿಗೆ ಆ ಒಂದು ಭಾಗವನ್ನು, ಆ ಬಿಟ್ಟ ಸ್ಥಳಗಳಂತಹ ಭಾಗವನ್ನು ಕೊಟ್ಟು ಓದುವಾಗ ಹೇಳಿದಾಗ ಅಲ್ಲಿ ಯಾವುದು ಗ್ಯಾಪ್ ಇರುತ್ತಲ್ಲ ಅದನ್ನು ಫಿಲ್ ಮಾಡ್ಕೊಳ್ತಾನೆ ಓದ್ತಾ ಹೋಗ್ಬೇಕು ಅವರು. ಓಕೆ, ಸೊ ಇದನ್ನು ನಾವು ಕ್ಲೋಸ್ ಟೂಲ್ ಅಂತ ಹೇಳೋದು. ಇದರಿಂದ ಮಕ್ಕಳ ರೀಡಿಂಗ್ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ರೀಡಿಂಗ್ ಫಾರ್ ಲ್ಯಾಂಗ್ವೇಜ್ ಲರ್ನಿಂಗ್. ಓಕೆ, ನೆಕ್ಸ್ಟು 9ನೆಯ ಪ್ರಶ್ನೆ, ಸ್ಕ್ಯಾನಿಂಗ್ ಆ್ಯಂಡ್ ಸ್ಕಿಮ್ಮಿಂಗ್ ಆರ್ ಸ್ಟ್ರಾಟಜೀಸ್ ಫಾರ್ ರೈಟಿಂಗ್, ಥಿಂಕಿಂಗ್, ಸ್ಪೀಕಿಂಗ್ ಆ್ಯಂಡ್ ರೀಡಿಂಗ್. ಈ ಸ್ಕ್ಯಾನಿಂಗು ಸ್ಕಿಮ್ಮಿಂಗ್ ಅನ್ನುವಂಥದ್ದು ಯಾವುದರಲ್ಲಿ ಬರುತ್ತೆ ಅಂದರೆ ಟೈಪ್ಸ್ ಆಫ್ ರೀಡಿಂಗಲ್ಲಿ ಬರೋದು. ಓಕೆ, ಸ್ಕ್ಯಾನಿಂಗ್ ಅಂದರೆ ಏನು, ಸ್ಕಿಮ್ಮಿಂಗ್ ಅಂದರೆ ಏನು, ಈ ಹಿಂದಿನ ತರಗತಿಯಲ್ಲಿ ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನೆಲ್ಲ ನೋಡ್ಕೊಡಿ. ಸ್ಕ್ಯಾನಿಂಗ್ ಅಂದರೆ ಮತ್ತು ಸ್ಕಿಮ್ಮಿಂಗ್ ಅಂದರೆ ಇವೆರಡೂ ಕೂಡ ಟೈಪ್ಸ್ ಆಫ್ ರೀಡಿಂಗಲ್ಲಿ ಬರೋದು. ಓಕೆ, ನಾನಿಲ್ಲಿ ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಇದನ್ನು ತರಗತಿಯನ್ನು ಮಾಡಿದ್ದೀನಿ. ಟೈಪ್ಸ್ ಆಫ್ ರೀಡಿಂಗ್ ಅಂತ ಸರ್ಚ್ ಮಾಡಿ ನಮ್ಮ ಇಂಗ್ಲೀಷ್ ಪೆಡಾಗಜಿ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ 1 ನಿಮಿಷ, 10ನೆಯ ಪ್ರಶ್ನೆ, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಈಸ್ ಅಂತ ಇದೆ. ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಅಂದರೆ ಏನು? ಕಂಟಿನ್ಯೂಯಸ್ ಅಸೆಸ್ಮೆಂಟ್ ಅಂತ ಇದೆ. ಅಸೆಸ್ಮೆಂಟ್ ಆಫ್ ಲರ್ನರ್ಸ್ ವೈಲ್ ಲರ್ನಿಂಗ್. ಆಪ್ಷನ್ ಸಿ ಪೀರಿಯಾಡಿಕ್ ಕಂಡಕ್ಟ್ ಆಫ್ ಎಕ್ಸಾಮ್ಸ್. ಆಪ್ಷನ್ ಡಿ ಕಂಟಿನ್ಯೂಯಸ್ ಟೆಸ್ಟಿಂಗ್ ಅಂತ ಇದೆ. ಸೊ ಇಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂದ್ರೇನು? ಮಕ್ಕಳು ಕಲಿಕೆಯಲ್ಲಿ ತೊಡಗಿಕೊಂಡಾಗ ಅವರನ್ನು ಅಸೆಸ್ಮೆಂಟ್ ಮಾಡೋದು, ಮೌಲ್ಯಮಾಪನ ಮಾಡುವಂಥದ್ದು. ಹೌದಾ? ಹಾಗಾಗಿ ಆಪ್ಷನ್ 2 ಸರಿಯಾದಂಥ ಉತ್ತರ. ಓಕೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಉದ್ದೇಶ ಏನು ಅಂದರೆ ಮಕ್ಕಳು ಕಲಿಕೆಯಲ್ಲಿ ತೊಡಗಿಕೊಂಡಾಗ ಅವರನ್ನು ನಿರಂತರವಾಗಿ ಮತ್ತು ಸಮಗ್ರವಾಗಿ ಮೌಲ್ಯಮಾಪನ ಮಾಡೋದು. ಸೊ ಹಾಗಾಗಿ ಅಸೆಸ್ಮೆಂಟ್ ಆಫ್ ಲರ್ನರ್ಸ್ ವೈಲ್ ಲರ್ನಿಂಗ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಟ್ಟು 10 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಸೊ ಅದನ್ನು ಡಿಸ್ಕಷನ್ ಮಾಡಿದ್ದೀನಿ. ಆದರೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳಿಗೆ ನಾನು ಇಲ್ಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಯಾಕಂದರೆ ನೀವು ಆ ತರಗತಿಗಳನ್ನು ನೋಡ್ಕೊಳ್ಳೇಬೇಕಾಗತ್ತೆ. ಟೈಪ್ಸ್ ಆಫ್ ರೀಡಿಂಗ್ ಆಗಲಿ ಮತ್ತು ಮೆಥಡ್ಸ್ ಆಫ್ ಇಂಗ್ಲೀಷ್ ಟೀಚಿಂಗ್ ಆಗಲಿ, ಇದೆಲ್ಲ ಇಂಗ್ಲೀಷ್ ಪೆಡಾಗಜಿಯಲ್ಲಿ ಸ್ಕೋರಿಂಗ್ ಟಾಪಿಕ್ಸ್ ಆಗಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ನೋಡ್ಕೊಳ್ಳಿ. ಇಂಗ್ಲೀಷ್ ಪ್ಲೇಲಿಸ್ಟ್ ಇದೆ, ಟೆಲಿಗ್ರಾಮಲ್ಲಿ ಕೂಡ ಶೇರ್ ಮಾಡ್ತೀನಿ, ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಓಕೆನಾ? ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.